ಲಕ್ಷ್ಮಿ ಬಂದಳು ಈಚೆಗೆ ಬಾರೋ. ಆ ಲಕ್ಷ್ಮಿ ಬಂದಳು ಬಾರ ಈಚೆಗೆ. ಅಯ್ಯೋ ತಾಯಿನ ಯಾಕೋ ಹಸುರು ಹಂಗ್ಬಿಡ್ತೀಯ? ಉಷ್ಣ ಎತ್ಕೊಂತ ಇದು ಅಂದನೆ ಬರಲ್ಲ ಈಚೆ. ಅಣ್ಣ ಹಲೋ. ಇಷ್ಟೊತ್ನಾಗ ಹಾಕ್ಕೊಂಡ್ರೆ ಬ್ಯಾಡ ಗೊತ್ತಿ ಆಯ್ತಾ ಹಂಗ. ಹಲೋ ಈ ತಾಯಿನ ಈಗ ಕುಡುಕ್ ನನ್ನ ಮಗ ತಾಯಿನ ಹಾಕಿ ನನ್ನ ಮಗ ನಮ್ಮ ಅಯ್ಯೋ ಮಾಡಿನಲ್ಲ. ಕರೆಂಟ್ ಇಲ್ವಲ್ಲ ನಾವು ಹೋಗಿ ಕರೆಂಟ್ ಇಲ್ದ್ರೆ ನಾನು ಕೈಕನ ಕರೆಂಟ್ಗೆ. ಮತ್ತೀಗ ನೀನ್ ಏನ ಕಿತ್ ಗುಡ್ಡೆ ಆಗ್ತಿದೆ ಊರಾಗ್ಲೇ. ಅಯ್ಯೋ ಇವನೇ ಅಂತ ನಮ್ಮ ಮಗ ನಮ್ಮನ್ ಮಾತ್ರ ನುಂಗಂಗ್ ಮಾಡಿದಲ್ಲ. ಲೈ ಕುಡ್ಕ ನನ್ನ ಮಗನೇ, ನೀನು ಕುಡ್ಕ ಅಲ್ವನ ಮೊದ್ಲು ಚರಂಡಿಗೆಲ್ಲ ಬಿದ್ದು ಒದ್ದಾಡಿವಲ್ಲ. ಅದಕ್ಕೆ ಇವಾಗ ಬಿದ್ದೋಗಣ. ಲೈ ನೀನ್ ಬಿದ್ದೋಗಿದೆ ಇನ್ನೇನು ಲೈ. ಈಗ ಕರೆಂಟ್ ಇಲ್ವಲ್ಲ ಹೆಂಗ್ ಮನೆ ಕಣದು? ಫ್ಯಾನ್ ಹೆಂಗ ತಿರುಗ್ಬೇಕು ನಮ್ಮ ಮನೆಗೆ? ಒಂದು ಲೈ ಒಂದ್ ಬೀಸಣ್ಗೆ ತನ್ನ ಬಾರಲ್ಲಿ ನಂಗೆ ಸೆಕೆ ಬೀಸ್ಲೈ. ಲೈ ನರಸಿಂಹ ಲೈ ಏನ್ ಹಂಗ್ ಹುಡುಕ್ತಿದ್ಯಾ? ಮಾತ್ರೆ ಏನ್ ಮಾತ್ರೆನೋ? ತಲೆನೋವು. ಯಾರಿಗೋ? ಯಾರಿಗೋ ತಲೆನೋವು? ಯಾವ್ದೋ ಅಜ್ಜಿನ ಕೆಣಕಿದ್ಯ, ಅಜ್ಜಿ ಮಕ್ಕ ಉಗ್ದಿರ್ಬೇಕು. ಕೆಣಕಿದೀವ. ನರಸಿಂಹ ಏನ್ ಕರ್ಮನಪ್ಪ ನಮ್ಮನ್ನ. ಅವನ್ಯಾರ ಮರ್ಬಿದ್ದು ಐತೆ ಕರೆಂಟ್ ಐತೆ ರೆಡಿ ಮಾಡು ಅಂತ ಅವನು ಹೇಳ್ತಾನೆ. ಮಳೆ ಬತ್ತಾಯ್ತಣ್ಣ ಜೋರಾಗೆ. ಮಳೆನಾ? ಇಲ್ಲೆಲ್ಲ ಅಲ್ಲಿ 7 ಮನೆ ಬಿದ್ದೋಗ್ಯವೆ. ಅದಕ್ಕೆ ಕಳ್ಳೆ ಇಲ್ಲಿ ಯಾರ ಹೋಯ್ದ್ರು ನಮ್ಮನ್ ನೆಂದೋಗ್ಬಿಟ್ಟಿದೀನಿ ಫುಲ್ ಮಳೆಗೆ. ಯಾರು ನೀರು ಇದ್ರು ಮಳೆ ಬಂತೋ ಒಂದು ಗೊತ್ತಾಗ್ತಿಲ್ಲಪ್ಪ. ಕಕ್ಕಿರೋದ್ರ ಮೇಲೆ ಮನೆ ಕಂಡಿದ್ವಿ ಅದಕ್ಕೆ ಹಂಗಾಗ್ತಾ ಐತೆ. ಇದೇ ಮಳೆ ಬರ್ಲಿಲ್ವನೋ? ಓಲ್ಡ್ ಬಂದೈತ್ ಮಳೆ. ಏನ ಉಸಿರು ಹಂಗಾಡ್ತಿದ್ಯಾ? ಹೋಗಪ್ಪ ನರಸಿಂಹ ಹುಚ್ಚೋಗ್ಯಾಕು ನರಸಿಂಹ ಏನ್ರಿ ಏನ್ ಮಾಡ್ತಿದ್ಯಾ? ಗಾಡಿ ತಗೊಂಡು ಅದೆಂತದೋ ಕಿತ್ತೋಗಿರೋ 2 ವಾಲೆ ಇಕ್ಕೊಂಡಿದ್ಯಲ್ಲ ಕಿವಿಗೆ, ಅದ್ರ ಜೊತೆಗೆ 2 ಬಳೆ ಹಾಕೊಂಡ್ಬಿಡು. ಅಂಗಲ ಕರೆದಾರೆ ಇಂಗಲ ಕರೆಲಾರೆ ಇಂಗಲ ಕರೆಲಾರೆ. ಕರೆಲ್ಲ ಹೆಂಗನ ತಿರ್ಗಾಡ್ತಿ ಅದಕ್ಕೆ ಏನೋ ಯಾಕೋ ಹಸುರು ಹಂಗ್ಬಿಡ್ತೀಯ? ಉಷ್ಣ ಎತ್ಕೊಂತ ಇದು ಅಂದನೆ ಬರಲ್ಲ ಈಚೆ. ತಿಕ್ದೊಳಗ್ ಬೆಟ್ಟಿಕ್ಕಳು ಒಂದನೆ ಗೊತ್ತಾಯಿಲ್ಲ. ಉಸಿರು ಬಿಡೋ ಜೋರಾಗೆ. ದಮ್ ಕಟ್ಟು. ದಮ್ ಕಟ್ರೆ ನೀರ್ ಕಾಂತಲ್ಲ ಈಗಲೇ ಉಸಿರಾಡಕ್ ಆಗಲ್ಲ. ಹಂಗ ತಿಳ್ಕಿರು ಗೊತ್ತಾಯಿಲ್ಲ ಒಂದ್ ತೊಟ್ಟು ಈಚೆ. ಮತ್ತೆ ಕೈ ಇಕ್ಕೋ. ನರಸಿಂಹ ಏನಪ್ಪ ಹೇಳೋ, ಮಾತಾಡ. ಅಪ್ಪ ಅನ್ನೋ. ನಮ್ಮ ಅಪ್ಪನೇ ನಾನು ಅಪ್ಪ ಅಂದಿಲ್ಲ. ಇನ್ನೇನಂತಿದ್ದೆ? ಹಂಗಾರ ಅವ್ನು ನಿಮ್ಮ ಅಪ್ಪ ಅಲ್ಲ ಅನ್ಸುತ್ತ, ಅದಕ್ಕೆ ಅಪ್ಪ ಅಂದಿಲ್ಲ ಅಲ್ವಾ? ಏನ್ ಅಷ್ಟ್ ಜೋರಾಗಿ ಹೋಯ್ತಿದ್ಯಾ? ಎಲ್ಲ ಪ್ರತಿಯೊಂದು ಹೇಳ್ಬೇಕಾ? ಯಾರ್ದ ಮನೆ ಒಳಗೆ ಹೋಗಿದ್ಯಾ ನನ್ ಮಗ? ಇಷ್ಟೊತ್ತಾಗ 10:30 ಆಯ್ತು ಅಂದ್ರೆ ಯಾರ್ದ ಮನೆಗ ಮೆಲ್ಲಗ್ ನಿಮ್ ಮನೆಯವರೆಲ್ಲ ಮನೆ ಕಡ್ಮೇಲೆ ಬೇರೆ ಯಾರ ಮನೆ ತಕ ಹೋಗಿದ್ಯಾನೋ? ನರಸಿಂಹ ಜೋರಾಗಿ ಮಾತಾಡ್ಬೇಡ, ಮೆಲ್ಲಗ್ ಮಾತಾಡು. ಅವ್ರು ಎದ್ಬಿಡ್ತಾರೆ ಪಕ್ಕದ ಮನೆಯವರು.
ಏ ನಿಮ್ ಅಗಳಲ್ಲಿ ನಿಮ್ ವಾಚನ್ ಯಾರೋ ಹಿಡ್ಕೊಂಡು ಹೋಗ್ತಾರ ನೋಡ್ಲಾ. ಲೇ ನರಸಿಂಹ ಈಚಿಗ್ ಬಾ, ಈಚಿಗ್ ಬಾ ನರಸಿಂಹ, 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 ನರಸಿಂಹ. ನೀ ಮಾತ್ರ ನುಂಗಿ 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 ಅವ ಉಷ್ಣ. ನರಸಿಂಹ, ಓ ನಿಮ್ ಮಾತು ಹಿಡ್ಕೊಂಡು ಹೋಗ್ತಾರ ನೋಡ ಯಾರು. ಇರ್ಕೊಂಡು ಹೋದ್ ಅಲ್ಲೇ ಕೈ ಕಾಲು ಬಿದ್ದೋಗ್ತೈತೆ. ನಮ್ಮ ಮನೆ ದೇವ್ರದದು. ಓಹೋ, ನೀನು ಕಂಡರ ಹೆಣ್ಮಕ್ಳನ್ನ ಹೋಗಿ ಹಿಡ್ಕೊಂಬೇಕಾರೆ ಏನು ಬಿದ್ದೆ ಹೋಗಿಲ್ಲ ನಿಂಗೆ? ಇವ್ನು ಎಷ್ಟು ಜನ ಕೊಟ್ಟಿದ್ ನನ್ನ ಮಗ, ಬರೀ 150 ಸಲ ಅದನ್ನೇ ಹೇಳ್ತಾರೆ. ಹಾ, ನಮ್ಮನ್ ಲಾಸ್ಟಿಗೆ ನನ್ನ ಚಾಪೆನು ತಲ್ದಿ ಮಾಜಿಗೆ ಮಾಡಕ್ ಮಾಡ್ತಾನೆ ಇವನು. ಯಾವ ಕೊಡ್ತ ನನ್ನ ಮಗ. ಲೇ ನೀನ್ ಮನೆ ವಾತ ಬೇರೆ ಹಿಡ್ಕೊಂಡ್ರೆ ಕೈ ಕಾಲು ಬಿದ್ದೋತವೆ. ಬೇರೆಯವ್ರ ಮನೆ ಹೆಣ್ಮಕ್ಳು ನೀನ್ ಹಿಡ್ಕೊಂಡ್ರೆ ನಿಂಗೇನು ಬಿದ್ದ ಹೋಗಿಲ್ಲ? ಹೋಗ್ತದೆ ನಿನ್ಗೆ ಏನ್ ನಿನ್ನೇನು ಆಸ್ತಿ ಬರ್ಸ್ಕೊಂಡಿದ್ದೀನಿ? ಯಾಕೆ ಯಾವಾಗ್ಲೂ ಅದನ್ನೇ ಹೇಳ್ತೀಯಲ್ಲ. ಅದಕ್ಕೆ ಹೇಳು, ಅದಕ್ಕೆ ಸ್ವತಂತ್ರ ಬಂದ ಈಗ ಸ್ವತಂತ್ರ ಬಂದಿರೋ ನಂಗೆ ಆಡ್ತೀಯ. ಈಗ ನೀನು ಒಪ್ಕೊ, ನಾಳೆನ ದಿವಸ ಒಂದೊಂದು ಪಾಕೆಟ್ ಫ್ರೀ ಕೊಡ್ತೀಯ ನಂಗೆ. ಚರದರೆ ಕೊಡೋಣ. ಮತ್ತೀಗ ಅವನ ಅಮ್ಮನ ನಾನು ಎಲ್ಲಾರು ನಿನ್ ಬಂಡವಾಳ ಫುಲ್ ಎಲ್ಲಾರು ಹೇಳ್ಕೊಂಬರ್ತೀನಿ. ಹೇಳ್ಕೊಂಬೋಗು. ನಮ್ಮನ್ನ ಹೇಳ್ಕೊಂಬಂದ ಅದಕ್ಕೆ ನಾನೇ ಉಸಿರಾಡ್ಬಿಡಲ್ವಲ್ಲ. ಯಾರ ಮನೆಗೆ ಹೋಗಿದ್ದಿ ಹಿಂಗ್ ಜೋರಾಗಿ ಉಸಿರಾಡ್ತಿದ್ಯಾ? ಯಾರ್ದ ಮನೆಗೆ ಹೋಗಿದ್ಯಾ ಎದ್ರಕೊಂಡು ಹಿಂಗ್ ಉಸಿರಾಡ್ತಿದ್ಯಾ? ಕೊಡು ನೀವು ಹೆಂಡತಿ ಕೈಲಿ ಫೋನು, ಅವ ಅಕ್ಕನ ಕೈ, ವಿಶಾಲ ಅಕ್ಕನ ಕೈಲಿ. ಯಾರ ಮನೆ ಹಾಳು ಮಾಡಿದ್ದೆ ನಾನು? ಕೊಡ್ಕೊಂಡಿಕ್ಕೆ ಅಂತಾನೆ ಅಲ್ಲ ಮಗ, ಇವನ್ ಯಾರು ಕುಡ್ದ್ಬಿಟ್ಟು ಆಫ್ ಮಾಡು. ಹಲೋ ಅಕ್ಕ, ನರಸಿಂಹಣ್ಣ. ಎಂಥ ಕೊಡ್ತಾನ ನನ್ನ ಮಗ. ಅನಿಷ್ಟ್ ಹುಡ್ಕ ಸಿಕ್ಕು ನರಸಿಂಹ. ನಮ್ಮನ್ 3 ಬಾತ್ರೂಮ್ಗಳು ಮಾಡಿದಲ್ಲ ಅವ್ನ ತಾಯಿನ. ಈಗ ಏಯ್, ಅವ ಅಕ್ಕ ಮನೆ ಕಂಡೈತೆ, ಕಾಲನ್ನ ಒತ್ತು, ಅದನ್ನ ಪಾಪ ಕಳ್ಕೊಳ್ಳೋ. ಕಾಲ ಒತ್ತು, ವಿಶಾಲಕ್ಕನ್ ಕಾಲ್ ಒತ್ತು. ಇವನೆಂತ ನನ್ನ ಮಗ ಇಷ್ಟ ಆದಕ್ಕೆ ಕುಡ್ದು ರಚಕಟ್ಟಿಗೆಲ್ಲ ಸೊಳ್ಳಿ ಕಳೆದು ಯಾತ್ ಜ್ಞಾನ ಇಲ್ದಂಗ್ ಬಿತ್ಕೊಂತಾರೆ. ಇವನೇನ ಕುಡ್ದ್ಬಿಟ್ರೆ ಪಡ್ಕೊಳೋದೇನ ಕಾಯಿಲೆ ಐತೆ ಇವನಿಗೆ? ಏಯ್, ಒತ್ತ ಕಾಲು ಅಲ್ಲ ಪಾ ಸಕುನಿ ಎಲ್ಲ ಮೈನಾಗ ಕುಡ್ದು ಊಸ್ ಕಿತ್ಕೊಂಡಂಗ್ ಮನಿಕಂತಾರೆ. ಇವ್ನ ಯಾರು ಕುಡ್ದು ಬಡ್ಕೊಣ ಮನಗಾಡ್ನಲ್ಲ ಇವನು. ನನಗೆ ಇವಾಗ ತಿಕ್ಲಿಡ್ಸಿ ನನಗೆ ಮನಗದಂಗ್ ಮಾಡಕ್ಕೆ ಎಲ್ಲ ಪ್ರಪಂಚನೇ ಮಣಿಕಂದಿದ್ ಕುಡ್ದು. ಇವ್ನು ಇಷ್ಟೊತ್ತಾದ್ರೂ ಮನೆಗಿಲ್ಲ ಅಂದ್ರೆ ಇವನ್ನೆಲ್ಲೋ ಕುಡುಕ್ತಿಕ್ಲ ನರಸಿಂಹಣ್ಣ, ಕುಡುಕ್ತಿಕ್ಲ ನರಸಿಂಹಣ್ಣ, ಲಕ್ಷ್ಮಿ ಬಂದಳು ಈಚಿಗೆ ಬಾರೋ. ಲಕ್ಷ್ಮಿ ಬಂದಳು ಬಾರ ಈಚಿಗೆ. ನಾವ್ ಹೇಳ್ಕೊಂಡಂಗಿಲ್ಲ. ಬೆಳಿಗ್ಗೆಯಿಂದಲೂ ಬರೀ ಇದೇ ಆಗೋದ್. ಏನು ಅವ್ರು ನೋಡ್ರಿ ಅವ್ರ ಓಡಾಡ್ಕೊಂಡ್ ಬಂದು ಒಡವೆ ತಗೊಂಡೋಗಿ ಅಡ ಇಕ್ಕೊಟ್ರಿ. ಬೆಳಿಗ್ಗೆಯಿಂದಲೂ ಇದೇ ಆಗೋಯ್ತು ನನ್ಗೆ. ಯಾಕೋ ಇದು ಇವತ್ತು ಏನ್ ಸಮಾಧಾನವಾಗಿ ಹೇಳಿ ಅಂತ. ನನ್ನ ಪ್ರಿಯಕರನಾದ ನರಸಿಂಹರಾಜನ ಮಡಿಲಲ್ಲಿ ನಾನು ಸಾವು ಬರ್ಬೇಕು ಅಂತ ನಾನು ಕೇಳ್ಕೊಂತೀನಿ. ಅಷ್ಟೊತ್ತಿಗೆ ನನ್ ಸಾಕ್ರ ಮನೆಗೆ ಅಷ್ಟೊತ್ತಿಗೆ ನನ್ನ ಸಾಕ್ರ ಹೊಟ್ಟೆಗಿಂದ ಊತ್ ಕೆಟ್ಟಿದವ್ರು ನನ್ನ. ಮಳೆ ನೀನ್ ಬಂದು ಹಾಕಿ ಬಿಟ್ರೆ ತಾನೆ ಮಳೆ ಆಗದ ನಂಗೂನು. ನಿಮ್ಮ ಈ ಮಳೆ ನಿನ್ ಕುಡಿಯಕ್ ನೀರು ಸಿಗಲ್ಲ ಲಾಸ್ಟ್ಗೆ. ನಿಮ್ಮ ಮಳೆಗೆ ನಿನ್ ಅದೊಂದು ಅದಕ್ಕೋಲಿಸ್ತೀಯ ನಿಮ್ಮ. ಇಲ್ಲೆಲ್ಲ ಜನ ಇವತ್ತು ಬಂದು ಬರ್ತಾನೆ ಬೆಳಗ್ಗೆ ಬರ್ತಾನೆ ಸೀದಾ. ಅದೇ ಬಾಗ್ನ ಇವತ್ತಿಗೆ ಬರೋನು. ಇವತ್ತು ಇಲ್ಲ ನಾಳೆಗೆ ಬೆಳಗ್ಗೆ ಅಷ್ಟೊತ್ತಿಗೆ ಬರ್ತಾನೆ ಬಾಗ್ನ ತಗೊಂಡು ಬರ್ತಾನಪ್ಪ. ಬರ್ತಾನೆ ಇವತ್ತೇ ಬರೋನು. ಅದೇ ಇಲ್ಲಿ ಇದು ಬೇರೆ ಸೋಲೂರಿಗೆ ಗಡಿಯಾಲಕ್ಕೆ ಆಮೇಲೆ ತಿನ್ನೇನಳ್ಳಿಗೆ ಎಲ್ಲ ಹೋಗ್ಬೇಕಲ್ಲ. ನೀನ್ ಬರಕಿಲ್ವನಪ್ಪ? ನಾನೇನಿಲ್ಲ, ಇಲ್ಲಿ ಅದೇ ಇದು ಪಾಯ ಇಡ್ಸಿದ್ದೀನಿ, ಪಾಯ ಕಟ್ಟಿಸ್ಬೇಕು. ಎಲ್ಲಿ? ಅದೇ ಅದು ಹಿಂದಗಡೆ ಒಂಚೂರು ಜಾಗಿತ್ತಲ್ಲ ಅದು. ಎಲ್ಲಿ ಹಿಂದ್ಗಡೆಗ? ಹಿಂದಗಡೆಗೆ ಒಂಚೂರು ಪಿಲ್ಲರ್ ಹಾಕಿಸ್ತಾ ಇದ್ವಿ. ಏನ್ಕೆ ಮನೆ ದೊಡ್ಡದಾಗ ಕಟ್ತೀಯ ಮನೆ? ಇಲ್ಲ, ಸುಮಾರಾಗಿ ಒಂಚೂರು ಡೂ ಬ್ಲಾಸ್ಟ್ ಮಾಡೋಣ ಅಂತ. ಹೌದಾ?
ನೀನ್ ಬರೋದಿಲ್ವನಪ್ಪ? ಅದೇ ಹೇಳಿದಲ್ಲ ಹಿಂಗೆ ಅಂತ. ಅಲ್ಲ ಅವಳಿಗೆ ನೀನ್ ಬಂದ್ರೆ ತುಂಬಾ ಇಷ್ಟ, ನಿನ್ ಮಗನ್ ಕಳ್ಸಿದ್ರೆ. ಯಾರು ಹೇಳಿ ನೀವು? ನಾನು ಅಪ್ಪ, ಲಲ್ಲಿ ರವ್ವ ಶಾರದಮ್ಮ. ನಿಮ್ಮ ಅಲ್ಲೋ ಅವಳಿಗೆ ಕೊಡ್ತೀನಿ ನೋಡಪ್ಪ, ಲಲ್ಲಿ ಕೊಡ್ತೀನಿ. ಏನು ಅಂದ್ರೆ ಹಲೋ ನಮ್ಮನ್ನ ಹಲೋ ಏನು ಅಂದ್ರೆ ನನಗೆ ಯಾಕೆ ಒಂದು ಸೀರೆ ಕೊಡ್ಸಿಲ್ಲ ಹಬ್ಬಕ್ಕೆ? ಕೆಲ್ಸಕ್ಕೆ ಬಂದವ್ರು ಯಾರು ತಗೊಂಡಲ್ಲ. ಅಲ್ಲ ನಂಗೊಂದು ಸೀರೆ ಕೊಡ್ಸಲ್ವ ನೀನು ಹಬ್ಬಕ್ಕೆ? ಆ ಹುಡುಗರು ಅಟ್ಲ ಹೋದ್ವಲ್ಲ. ನೀನ್ ಮಾತಾಡು ಅಂದ್ರೆ ಸೀರೆ ಕೊಡ್ಸಲ್ವ ಹಬ್ಬಕ್ಕೆ? ಹಲೋ ಸೀರೆ ನಾನು ಇದು ರಾಂಗ್ ನಂಬರಿಗೆ ಮಾಡಿದ್ರ ನೋಡಿ. ರಾಂಗ್ ನಂಬರ್ ಅಲ್ಲ, ನೀನು ಸುಮ್ಮನೆ ಅವೆಲ್ಲ ಬಿಡು. ನನಗೆ ಗೌರಿ ಹಬ್ಬಕ್ಕೆ ಸೀರೆ ಕೊಡ್ಸಲ್ವಾ? ಎಲ್ಲ ಜನ ಅವ್ರಿಗೆ ಏನ್ ಮಾತಾಡೋದು. ಇದು ವ್ಯಾಪ್ತಿ ಪ್ರದೇಶದಿಂದ ದೂರ ಬರ್ತಾರೆ, ಆಮೇಲೆ ಮಾಡಿ. ಅದೆಲ್ಲನ ಹೋಗ್ಲಿ, ನೀನ್ ಗೌರಿ ಹಬ್ಬಕ್ಕೆ ಸೀರೆ ಕೊಡಿಸ್ತೀಯಾ ಇಲ್ವಾ ಅದನ್ನ ಹೇಳು. ಹಲೋ ಆಮೇಲೆ ಮಾತಾಡ್ತೀನಿ. ನೀನು ಆಮೇಲೆ ಮಾತಾಡ್ಬೇಡ. ನಾನು ಮನೆ ಊರ್ ಹೋಗ್ತಾ ಇದ್ದೀನಿ. ಗೌರಿ ಹಬ್ಬಕ್ಕೆ ಸೀರೆ ಕೊಡಿಸಿ ನಾಳೆಗೆ ಬಂದು ಗಣೇಶನ್ ಕುಂಡ್ರಿಸೋಗಿದ್ರೆ ನೀನು ಬಂದು ನನ್ನ ಹೊಟ್ಟೆಗೆ ನೀನು ಗಣೇಶ. ನಾನು ಹೇಳಿದ್ದು ಗೌರಿ ಹಬ್ಬಕ್ಕೆ ಸೀರೆ ಕೊಡಿಸಿ ಕೇಳ್ಕೊಂಬರೋದು ಅಂದ್ರೆ ಅದಲ್ಲ, ಕುಂಡ್ರಿಸೋದು ಅಂದ್ರೆ ಕೇಳ್ಕೊಂಬರೋದು ಅಂದ್ರೆ ಚಪ್ರ ಹಾಕ್ಬಿಟ್ಟು ಕುಂಡ್ರಿಸೋದಲ್ಲ. ಆಯ್ತು ಬಿಡ್ರಿ. ಆಯ್ತು ಬಿಡ್ರಿ ಅಲ್ಲ, ನೀನ್ ಬಂದು ಕುಂಡ್ರಿಸ್ಲೇಬೇಕು ಗಣೇಶನ್. ನಾಳೆಗೆ ಕುಂಡ್ರಿಸ್ತೀಯ ಇಲ್ವೋ ಹೇಳು. ಏನೇನೋ ಜ್ಞಾಪನ ಬಂತೆಲ್ಲ ಮರ್ತೇ ಹೋತಲ್ಲ. ಇಲ್ಲ ಗಣೇಶನ್ ಕುಂಡ್ರಿಸ್ತೀಯ ಇಲ್ವಾ ಅಷ್ಟು ಹೇಳು ನೀನು. ಹೇಳು. ಆಯ್ತಕ್ಕ. ಯಾಕಂತೀಯ ಲಲ್ಲಿ ಅಂತ ಅನ್ನು, ಲಲ್ಲಿ ಅಂತ ಅನ್ನು ಚಿನ್ನು. ಆಯ್ತಕ್ಕ. ಲಲ್ಲಿ ಅಂತ ಅನ್ನು ಚಿನ್ನು. ಚಿನ್ನು ಅನ್ನು ಒಂದ್ಸರಿ ನನಗೆ ಪ್ರೀತಿಯಿಂದ ಒಂದ್ಸರಿ ಚಿನ್ನು ಅನ್ನು ಹೇಳು. ಏನಕ್ಕ ಇದು ಎಲ್ಲ ಇದು ಮಳೆ ಆಯ್ತು ಆ ಕಡೆ? ಮಳೆ ನೀನ್ ಬಂದು ಹಾಕಿ ಬಿಟ್ರೆ ತಾನೆ ಮಳೆ ಆಗೋದು. ನಂಗೂನು ನಿಮ್ಮ ಈ ಮಳೆ ನಿನ್ ಕುಡಿಯಕ್ ನೀರು ಸಿಗಲ್ಲ ಲಾಸ್ಟ್ಗೆ. ನಿಮ್ಮ ಮಳೆಗೆ ನಿನ್ ಅದೊಂದು ಅದಕ್ಕೆ ಹೋಲಿಸ್ತೀಯ ನಿಮ್ಮ. ಇವತ್ತು ಬಂದು ಗೌರಿ ಹಬ್ಬಕ್ಕೆ ಒಂದು ಸೀರೆ ಕೊಡಿಸಿ ನಾಳೆ ಗಣೇಶನ ಹಬ್ಬಕ್ಕೆ ಬಂದು ಗಣೇಶನ್ ಕುಂಡ್ರಿಸ್ ಹೋಗಿದ್ರೆ ಇಬ್ರು ಚೆನ್ನಾಗಿ ಇದು ಮಾಡ್ಕೊಂಬದ್ರ. ನಾಳೆ ನಮ್ಮ ಮನೆಯಾಗ ಯಾರು ಇರ್ತಿರ್ಲಿಲ್ಲ. ಏನೋ ಗ್ಯಾಪ್ ಮರ್ತೇ ಹೋಗತ್ತ. ನನ್ನ ಮಗಳು ಮಾತಾಡ್ತಾಳಂತೆ. ನಂಗೆ ಮಾತಾಡ್ಬೇಡಿ ಸ್ವಾಮಿ, ಯಾಕೋ ನನ್ಗೆ ಬೆಳಗ್ಗೆಯಿಂದ ಒಂಥರ ಎದೆ ಬಡ್ಕೊಂಡಂಗ ಆಗುತ್ತೆ. ನಮ್ಗೆ ನೋಡಿ ಉಸಿರಾಡಕ್ಕೆ ಆಗಲ್ಲ. ಪ್ರತಾಪ್ ನರಸಿಂಹಣ್ಣ, ನಂಬಿಕೆ ಇಕ್ಕಿ ಒಬ್ರು ನಮ್ಮ ಮನುಷ್ಯರ ಮೇಲೆ ನಂಬಿಕೆ ಇಕ್ಕಿ ದಪ್ಪ ಅಣ್ಣ ನಾವ್ನು. ನಾವೇ ಮಾಡಿ ನಾವಂತ ನಿಮ್ ಅಣ್ಣ ನೀನ್ ಮೇಲೆ ನಾನು ಇದ್ ಮಾಡಿಲ್ಲ ಅಣ್ಣ. ನೀನು ಒಂದೇ, ದೇವ್ರು ಒಂದೇ. ನಾವ್ ಹೇಳ್ಕೊಂಡಂಗಿಲ್ಲ ಅಣ್ಣ. ಬೆಳಿಗ್ಗೆಯಿಂದಲೂ ಬರೀ ಇದೇ ಆಗೋದ್ ಸ್ವಾಮಿ. ಏನು ಅವ್ರು ನೋಡ್ರಿ ಅವ್ರ ಆಡ್ಕೊಂಡ್ ಬಂದು ಒಡವೆ ತಗೊಂಡೋಗಿ ಅಡ ಇಕ್ಕಿ ಕೊಟ್ರಿ. ಬೆಳಿಗ್ಗೆಯಿಂದಲೂ ಇದೇ ಆಗೋಯ್ತು ಸ್ವಾಮಿ. ನನ್ಗೆ ಯಾಕೋ ಇದು ಇವತ್ತು ಏನ್ ಸಮಾಧಾನವಾಗಿ ಹೇಳಿ, ಹಂಗ್ ಟೆನ್ಷನ್ ತಗಬಾರ್ದು ಸ್ವಾಮಿ. ಬೆಡ್ ಕಷ್ಟ ಬರ್ತದೆ. ಅದನ್ನ ಸಾಲ ಅದನ್ನೆಲ್ಲ ನಿಭಾಯಿಸ್ತೇನೆ ಒಬ್ಬ ಮನ್ಸ ಅಂತಾರ ಸ್ವಾಮಿ ಹಿರಿಕರು. ಅಣ್ಣ ನೀನ್ ದಯವಿಟ್ಟು ಫೋನ್ ಕಟ್ ಮಾಡ್ಬೇಡ, ನಾನು ಹೇಳೋದ್ ಕೇಳಿಸ್ಕೊ. ನಾವು ಹಣ ದುಡ್ಡು ಲಕ್ಷ ಖರ್ಚಾಗ್ಬಿಡ್ಲಣ್ಣ. ಇವತ್ತು ಮರ್ಯಾದೆ ಯಾರಣ್ಣ ಕೊಡ್ತಾರೆ? ಇವತ್ತು ನೀನ್ ಬರ್ಲಿದ್ರೆ ಒಳ್ಳೇದಾಯ್ತು ಕಣ. ದೇವ್ರು ನಿನ್ ಭಾಗಕ್ಕಿದ್ದ ಅನ್ಕೋ. ಏಕೆ ಅಂತ ಗೊತ್ತಾಯ್ತಣ್ಣ. ಇದೇ ಅಣ್ಣ ನೀವು ಅಲ್ಲ, ನೀವು ತಿಳುವಳಿಕೋಸ್ಕರ ಆಗಿ ಇಂತ ಫ್ಯಾಕ್ಟ್ರಿ ಪಾಕ್ಟ್ರಿ ಎಲ್ಲ ಮಾಡಿಕೊಂಡು ನೀವೇ ಹಿಂಗ ಆದ್ರಿ ಹಂಗೆ ಅಂತ. ಏನಾಯ್ತು ಗೊತ್ತಾಯ್ತ? ಅಪ್ಪಾಜಿ ಕರ್ಕೊಂಡು ಬೆಳಗ್ಗೆ ಫ್ಯಾಕ್ಟ್ರಿ ಹತ್ರ ಬಂದಿದ್ದ, ನೀವ್ ಬರ್ತೀರಾ ಅಂತ. ಮಗುನ ಬಿಟ್ಟು ನಮ್ಮ ಮನೆ ನಮ್ಮ ಹೆಂಡತಿ ಬಿಟ್ಟು ನಮ್ಮ ಲಲಿತನ್ ಬಿಟ್ಟು ಬಂದಿದ್ದೀನಿ.
ಅವಳು ಮಗುನು ಬಿಟ್ಟು ನಮ್ಮ ಅತ್ತೆ ನಮ್ಮ ನೆಂಟಿಗೂ ಹೇಳ್ದಾನೆ ತಿರ್ಗಾ ಮನೆ ಬಿಟ್ಟು ಹೊಡೋಗ್ಬಿಟ್ಟಿದ್ದಾಳೆ ನಾ ದುಡ್ಡು ಕಾಸು ಎಲ್ಲ ತಗೊಂಡು ಮನೆಗೆ. ಯಾರು ಸ್ವಾಮಿ? ಲಲಿತಾ. ಹೋಗತ್ತ ಇದೇ ನಿಂಗೆ ಆಗೋಯ್ತು. ಅಣ್ಣ ದುಡ್ಡು ಒಡವೆ ಎಲ್ಲ ತಗೊಂಡು ಮಗು ಇತ್ತಲ್ಲಣ್ಣ. ಅಲ್ಲ ಸ್ವಾಮಿ, ನಾನು ಮೊನ್ನೆ ಹೋಗತ್ತ ನನ್ ನೋಡಕ್ಕೆ ಬರೀ ಇವೇ ಸ್ವಾಮಿ. ನನ್ಗೆ ಉದ್ದಕ್ಕೂ ಇಂಥ ಜನ ನನಗೆ ನೋಡಿ, ನೀವು ನೋಡ್ರಿ ದೇವ್ರು ಒಂದು ನೀವು ಒಂದು. ತಿರ್ಗಾ ಮಗುನ ಇಲ್ಲೇ ಬಿಟ್ಬಿಟ್ಟು ಇಲ್ಲೇ ತೋಟದ ಹತ್ರ ಓಡಾಡ್ಕೊಂಡ್ ಬರ್ತೀನಿ ಅಂತ ಸುಮ್ನೆ ಹಿಂಗ್ ಹೋಗಿ ಯಾವಾಗ್ಲೂ ಗೊತ್ತಿಲ್ದಂಗೆ ಒಡವೆ ಒಂದ್ ಅರ್ಧ ಕೆಜಿ ಅಷ್ಟು ಗೋಲ್ಡ್, ಸ್ವಾಮಿ ಒಂದ್ ಅರ್ಧ ಕೆಜಿ ಅಷ್ಟು ಗೋಲ್ಡ್ ಮನೇಲಿ ಈ ತಿಂಗಳು ನಾವು ಸಂಬಳ ಕೊಡ್ಬೇಕಲ್ಲ 10ನೇ ತಾರೀಕು ಎಲ್ಲಾರ್ಗುನು. ಅದಕ್ಕೆ ಒಂದ್ 8 ಲಕ್ಷ ರೂಪಾಯಿ ಮನೆಗೆ ಇಕ್ಕಿದ್ದೆ. 8 ಲಕ್ಷ ಮನೇಲಿ? 8 ಲಕ್ಷ ಸಂಬಳ ಕೊಡ್ಬೇಕಲ್ಲ 10ನೇ ತಾರೀಕು ಫ್ಯಾಕ್ಟ್ರಿಗೆ ಎಲ್ಲಾರ್ಗುನು. ಅದನ್ನ ಮಡಗಿದ್ದೆ ಅಣ್ಣ. ಆ ದುಡ್ಡು ಒಡವೆ ಎಷ್ಟು ಎತ್ಕೊಂಡು ಹೊರಟೋಗ್ಬಿಟ್ಟಿದ್ದಾಳೆ. ಲಾಕರ್ ಬೀಗ ಸಿಕ್ಕಿಲ್ಲ. ಈಗ ಅವ್ರ ಯಾರ ಅವ್ರ ಫ್ರೆಂಡ್ ಅಂತೆ ಈ ಒಂದ್ ಅರ್ಧ ಗಂಟೆ ಮುಕ್ಕಾಲ್ ಗಂಟೆ ಮುಂಚೆ ಮಾಡಿದ್ರು ಪ್ರತಾಪಣ್ಣ. ಅರ್ಧ ಗಂಟೆ ಮುಕ್ಕಾಲ್ ಗಂಟೆ ಅವ್ರ ಫ್ರೆಂಡ್ ಶಿಲ್ಪನಂತೆ. ಶಿಲ್ಪ? ಹೂನಣ್ಣ. ಈಗ ಒಂದ್ ಮುಕ್ಕಾಲ್ ಗಂಟೆ 1 ಗಂಟೆ ಹೊತ್ತಿನಾಗ ಮಾಡಿದ್ರು. ರೀ ಬನ್ನಿ ನಿಮ್ಗೋಸ್ಕರ ಬಾಗಿಲು ತೆಗ್ದೈತಿ ಅಂತ ಅಂದ್ರು. ನಾನ್ ನಮ್ಮ ಅಕ್ಕನ ಮಗಳನ್ನೊಬ್ರು ಶಿಲ್ಪಾನ್ ಬೆಂಗಳೂರಿಗೆ ಕೊಟ್ಟ, ಭದ್ರಾವತಿ ಕೊಟ್ಟೈತಿ. ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ ನಮ್ಗೆ. ಅಣ್ಣ ದಯವಿಟ್ಟು ನೋಡಿ ಅಣ್ಣ, ನಂಬರ್ ಯಾವ್ದು ಒಂದ್ ಸ್ವಲ್ಪ ಚೆಕ್ ಮಾಡಿ. ಆ ನಂಬರ್ ಗೊತ್ತಾಗಲ್ಲ ಸ್ವಾಮಿ ನಮ್ಗೆ, ಅದೇನು ಗೊತ್ತಾಗಲ್ಲ. ನಮ್ಮ ಮಗಳು ಬರ್ಲಿ ತಳಿದೆ, ಮಗಳು ಇದು ಮೆಗಡೆಗೆ ಓದ್ಕೊಂತ ಐತಿ. ಏನಂತ ಹೆಂಗ್ ತೆಗಿಬೇಕು ಹೇಳಿ? ಅಲ್ಲ ಲಾಸ್ಟ್ ನಂಬರ್ ನೋಡಿ, ಅದ್ರ ಎಷ್ಟು ಗಂಟೆಗೆ ಮಾಡಿದ್ರು ಅಂತ ಗೊತ್ತಾದ್ರೆ ಹೋಗ್ತೀನಿ, ಚೆಕ್ ಮಾಡ್ತೀನಿ. ಚೆಕ್ ಮಾಡಿ ಆ ನಂಬರ್ ಬರ್ಸ್ಕೊಂಡ್ ಬರ್ತೀನಿ. ಆ ನಂಬರ್ ಬರ್ಸ್ಕೊಂಡ್ ನನಗೆ ಹೇಳಿದ್ರೆ ಅಣ್ಣ, ಎಷ್ಟು ಲಕ್ಷ ನನಗ್ ಖರ್ಚಾಗ್ಲಿ ಅಣ್ಣ, ಹೆಂಗ್ ಹೋಗಿದ್ಲ ಹಂಗೆ ಕರ್ಕೊಂಡ್ ಎಲ್ಲಾನ ಹುಡುಕಿ ಕರ್ಕೊಂಡ್ ಬಂದ್ಬಿಡೋಣ ನೋಡಿ. ಈಗ ಒಂದ್ ಅರ್ಧ ಗಂಟೆ ಮುಂಚೆ ಒಬ್ರು ಮಾಡಿದ್ರು, ನಂಬರ್ ತಕ್ಕೊಡು. ಅಣ್ಣ ತಗೊಳ್ಳೋಣ, ಒಂದ್ 5 ನಿಮಿಷ ಬಿಟ್ಟು ಮಾಡ್ತೀನಿ. ಮಾತ್ರ ನೀನೇ ತುಂಬ್ಕೊಂಡಿದ್ಯಾ ಚಿನ್ನು, ನೀನೇ ತುಂಬ್ಕೊಂಡಿದ್ಯಾ. ನಿನ್ ಯಾವತ್ತು ನಾನ್ ಮರ್ಯಾದಿಲ್ಲ. ನನ್ನ ಪ್ರಾಣ ಹೋಗ್ಬೇಕಾದ್ರುನು ನನ್ನ ಗಲ್ಲಿಗೆ ಒಂದು ಕ್ಷಣ ಗಲ್ಲಿಗೆ ಹಾಕ್ಬೇಕಾದ್ರೆ ನಿನ್ನ ಕೊನೆ ಆಸೆ ಏನು ಅಂತ ಅಂದ್ರೆ ನನ್ನ ಪ್ರಿಯಕರನಾದ ನರಸಿಂಹರಾಜನ ಮಡಿಲಲ್ಲಿ ನಾನು ಸಾವು ಬರ್ಬೇಕು ಅಂತ ನಾನು ಕೇಳ್ಕೊಂತೀನಿ. ಅಷ್ಟೇ ಸಾಕ್ತಾರ ಮನೆಗೆ. ನನ್ನ ಸಾಕ್ತಾರೆ ಹೊಟ್ಟೆಯಿಂದ ಊತ್ ಕೆಟ್ಟಿದವ್ರು ನನ್ನ. ಯಾಕೆ ಚಿನ್ನು? ಚಿನ್ನು ಅಲ್ಲ ಇದು ನಮ್ಮನ್ನ ಅದೇನೋ ತಿನ್ಲಿಲ್ಲ ಉಂಡಿಲ್ಲ, ಅದೇನೋ ಕಣ್ಗೊಡಿತು ಅನ್ನಂಗೆ. ಮನೆಗೆ ನೀರು ನೀಡಿ ಕೊಡ್ದಂಗ ಆಗ್ತಾರೆ, ಒಂದೆಲ್ಲ ಅರಿಕೆ ಕೊಡಲ್ಲ, ಎತ್ತಾಗ ಅಂತಾರೆ. ನಾವು ವಯಸ್ಸಾಯ್ತು ನನಗೆ. ನಿನ್ಗೂ ವಯಸ್ಸಾಯ್ತು, ನನ್ಗೂ ವಯಸ್ಸಾಗೈತೆ. ವಯಸ್ಸು ಪ್ರಾಯ ಇದ್ದಾಗಲ್ಲ ಆಡೋದು, ಮುಪ್ಪಾಗುತ್ತಲ್ಲ ಅವಾಗಲೇ ಇರೋದು ನನ್ನ ನಿನ್ನ ಸುಖ. ನನ್ನ ನಿನ್ನ ಈಗ ನೋಡಿ, ನಿನ್ಗೂ ಮದ್ವೆ ಆಗೈತೆ ಮಕ್ಳಾಗೈತೆ, ನನಗೂ ಮದ್ವೆ ಆಗೈತೆ ಮಕ್ಳಾಗೈತೆ. ಈಗಿಬ್ರು ಸೇರ್ಕೊಂಡ್ರೆ ಒಳ್ಳೆ ಸುಖ ತಗೊಂಬೋದು. ನಾನ್ ನಿಂಗೆ ಒಳ್ಳೆ ಸುಖ ಕೊಡ್ತೀನಿ. ಒಳ್ಳೆ ಸುಖ ಬೇಕಾ? ನಾನ್ ನಿನಗೆ ಕೊಡ್ತೀನಿ. ಒಳ್ಳೆ ಸುಖ ಬೇಕು ಅಂತ ಅಂದ್ರೆ ಒಂದ್ ವೈರ ಇದು ಕರೆಂಟ್ ಐತಲ್ಲ ಪ್ಲಸ್, ಒಂದ್ ವೈರ ತೂಕಿಟ್ಬಿಡು, ಇನ್ನೊಂದ್ ವೈರ್ ನೀನ್ ಇಟ್ಕೊಂಡ್ಬಿಡು, ಒಳ್ಳೆ ಸುಖ ಸಿಗುತ್ತಾಗ. ಚಿನ್ನು ನನ್ಗ ಆ ತೂತ ಬೇಡ, ಕರೆಂಟಿನ ತೂತ. ಒಂದ್ ವೈರ ಇದಕ್ಕಿತ್ತು ನನಗೆ ಪ್ಲಗ್ಗಿಗೆ, ಒಂದ್ ವೈರ ಪ್ಲಗ್ಗಿಗೆ ಇತ್ತು, ಇನ್ನೊಂದ್ ವೈರು ನೀನ್ ಇಟ್ಕೊಂಡ್ಬಿಡು, ಅವಾಗ ಒಳ್ಳೆ ಸುಖ ಸಿಗುತ್ತೆ. ನಾನು ಒಂದ್ ವೈರು ಆ ತೂತಿಗೆ ಇಕ್ತೀನಿ, ಆದ್ರೂ ಅದ್ ನನಗ್ ಬೇಕು ಬೇಕು ಬೇಕು, ಅದ್ ನನ್ಗ್ ಬೇಕೇ ಬೇಕು ಚಿನ್ನು, ಅದ್ ನಂಗೆ ಬೇಕೇ ಬೇಕು. ಏನೋ ಬೇರೆ ನೋಡ್ತು ನೋಡು, ಆತರ ಮಾತಾಡ್ಬೇಡ. ಜೈ ಜೈ ಕೃಷ್ಣ ಹರೇ, ಜೈ ಜೈ ಕೃಷ್ಣ ಹರೇ, ಜೈ ಜೈ ಕೃಷ್ಣ ಹರೇ. ಹಲೋ ಹಲೋ, ಯಾರು ದಾಸರು? ಯಾರು ಅರ್ಗದೆ ದಾಸರು? ಗೊತ್ತಾಗ್ಲಿಲ್ವಾ? ಇಲ್ಲ ಸ್ವಾಮಿ. ನಾನ್ ಮೊನ್ನೆಲ್ಲ ಫೋನ್ ಮಾಡಿದ್ನಲ್ಲಪ್ಪ. ಹೆಂಗಿದ್ಯಾ? ಆರೋಗ್ಯನ ಏನು ಸಮಾಚಾರವೇನು? ಮನೆಯಲ್ಲಿ ಆರೋಗ್ಯ ಎಲ್ಲ ಚೆನ್ನಾಗಿದಾರ? ಎಲ್ಲ ಅಕ್ಕ ತಂಗಿಯರೆಲ್ಲ ಚೆನ್ನಾಗಿದಾರ? ಅಮ್ಮ ಅಪ್ಪ ಎಲ್ಲ ಚೆನ್ನಾಗಿದಾರ? ಅಕ್ಕ ತಂಗಿಯರು ಅಣ್ಣ ತಮ್ಮದಿರು ಎಲ್ಲ ಚೆನ್ನಾಗಿದಾರ? ಅಕ್ಕ ಏನ್ ಮಾಡ್ತಾ ಇದೆ, ಏನ್ ಮಾಡ್ತಿದೆ, ಏನ್ ತಿಂಡಿ ತಿಂದ್ರಿ, ಏನ್ ಅಡಿಗೆ ಮಾಡಿದ್ದಾರೆ, ನಿನ್ನೆ ಏನ್ ಊಟ ಮಾಡಿದ್ರಿ, ಇವತ್ತೇನ್ ಊಟ ಮಾಡಿದ್ರಪ್ಪ?
ಒಂದು ಅರ್ಥ ಆಗಿಲ್ಲ ಸ್ವಾಮಿ ನೀವು ಮಾತಾಡಿದ್ದು. ಆ ಒಂದೇ ಸಮಕ್ಕೆ ಮಾತಾಡ್ರಿ, ಒಂದು ಅರ್ಥ ಆಗಿಲ್ಲ ನೀವು ಮಾತಾಡಿದ್ದು. ಆರೋಗ್ಯನಾ? ಆರೋಗ್ಯ ಸ್ವಾಮಿ. ನಿಮ್ ಹೆಂಡತಿ ಎಲ್ಲ ಚೆನ್ನಾಗಿದ್ದಾರಾ? ಮಕ್ಕಳೆಲ್ಲ ಚೆನ್ನಾಗಿದ್ದಾರಾ? ಎಲ್ಲ ಚೆನ್ನಾಗಿದ್ದಾರೆ. ಮಕ್ಕಳು ಕಾಲೇಜ್ ಹೋಗಿದ್ದಾರೆ. ಹೆಂಡತಿ ಇದು ಅದು ಇವಾಗ ನಾಳೆ ಸಂಕ್ರಾಂತಿ ಎಲ್ಲ ಮನೆ ಎಲ್ಲ ಕ್ಲೀನ್ ಮಾಡ್ತಾವ್ರೆ. ನೀವು ಏನ್ ಕೆಲ್ಸ ಹೋಗ್ತೀರಾ? ನಾವು ಒಂದು ಸಿಟಿದಾಗ ಒಂದು ಅಂಗಡಿ ಇದೆ, ಅಂಗಡಿ ಸಾಮಾನು ತಗೊಂಡ್ಬರೋದು, ಹಾ ಮನೆ ಕಡೆ ಕೆಲಸ ಮಾಡ್ಕೊಂಡು. ಏನ್ ಕೆಲಸ ಕಾರ್ಯ ಮಾಡ್ತೀರಾ? ಮನೆ ಕಡೆ ಕೆಲಸ ಕಾರ್ಯ ಅಂದ್ರೆ ಏನ್ ಸ್ವಾಮಿ? ಜಮೀನ್ ಎಷ್ಟಿದೆ? ಜಮೀನು ನಮ್ಗ ಹಾ ನಮ್ದು ₹1 ಯಾವ್ದು ಜಮೀನ್ ಇಲ್ಲ ಸ್ವಾಮಿ ನಮ್ಮ ಹೆಸರಾಗಿ. ಹೌದಾ? ಹಾ ಮತ್ ಈಗ ಮನೆ ಹತ್ರ ಏನ್ ಕೆಲಸ ಮಾಡ್ತೀನಿ? ಏನ್ ಕೆಲಸ ಮಾಡ್ತೀನಿ ಜಮೀನ್ ಇಲ್ದಿದ್ಮೇಲೆ? ನಮ್ಮ ತಾಯಿ ಹೆಸರಿನಾಗ ಐತೆ. ಹೌದಾ? ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ? ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ? ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ ಅಂದೆ. ನಮ್ ಯಾರಿಗೆ? ತಾಯಿಯವ್ರಿಗೆ. ನಾವು ಅವ್ರ ಮಕ್ಳೇ, ಅವ್ರ ಮಕ್ಳೇ ನಾವು. ಅಲ್ಲ ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ ಆಲೆ? ನಮಗೂ ಮಕ್ಳೆಲ್ಲ ಮದುವೆ, ಅವ್ರ ಮದ್ವೆ ಆಗಿಲ್ಲ. ನಮ್ಮ ಅಪ್ಪ ನಮ್ ತಂದೆ ತೀರೋಗ್ಯವ್ರೆ. ಹೌದಾ? ಮತ್ತೆ ಬೇರೆ ಮದ್ವೆ ಆಗಿಲ್ವಾ ಅಮ್ಮರು? ಅಯ್ಯೋ ಯಾರು ವಯಸ್ಸು 70 ವರ್ಷ 70 ವರ್ಷ ಆಯ್ತು ಸ್ವಾಮಿ. ಅಲ್ಲ ಇರ್ಲಿ ಪರವಾಗಿಲ್ಲ. ಅವಾಗ್ಲೇ ನಿಮ್ ತಂದೆ ಸತ್ತೋಗಿ ಎಷ್ಟು ವರ್ಷ? ನಮ್ಮ ತಂದೆ ತೀರೋಗ್ಯವ್ರೆ. ಅಲ್ಲ ಎಷ್ಟು ವರ್ಷ ಆಯ್ತು ನಿಮ್ ತಂದೆ ತೀರೋಗಿ? 1 ವರ್ಷ ರನ್ನಿಂಗ್ ನಡೀತಾ ಇತ್ತು. ಮತ್ತೀಗ ನಿಮ್ ತಂದೆ ಸತ್ತೋದ್ಮೇಲೆ ಅವಾಗ್ಲೇ ಮದ್ವೆ ಮಾಡೋದಲ್ವನಪ್ಪ ನಿಮ್ಮ ಅಮ್ಮಂಗೆ? ನಮ್ ತಾಯರ್ಗೆಲ್ಲ ನಮ್ಗೆಲ್ಲ ಮದುವೆ ಆಗಿ ನಮ್ಗೂ ಮಕ್ಕಳಾಗಿ ನಮ್ಮ ಮಕ್ಕಳು ಮದುವೆ ಬಂದವೆ. ಅಲ್ಲ ರೀ ನಿಮ್ ತಂದೆ ತೀರೋದ್ರಲ್ಲ, ಅವಾಗ ನಿಮ್ ತಾಯಿಯರ್ಗೆ ಇನ್ನೊಂದ್ ಮದ್ವೆ ಮಾಡ್ಬಿಡೋದಲ್ವ ನೀವೇ ಮಕ್ಕಳೆಲ್ಲ ಸೇರ್ಕೊಂಡು? ನಮ್ ತಾಯರ್ಗ ಹ್ಮ್ ಎಷ್ಟು ಜನ ಕೊಟ್ಟಿದ್ದ ನನ್ನ ಮಗನ ತಾಯಿನ ನಮ್ಮ ಕೆರ ಅರ್ಧಂಗ್ಲೇವ ನಮ್ಮವ್ವ ಹಂಗಂದ್ರೆ. ರೇ ಜೀವನ ಸಂಗಾತಿ ಒಬ್ರು ಬೇಡವನ್ರಿ ನಿಮ್ಮ ಅಮ್ಮಂಗೆ? ಅಯ್ಯೋ ಸ್ವಾಮಿ ಇದು ನಮ್ಮದು ಇಲ್ಲಿ ಇದು ಹಾಂಗ್ಕಾಂಗ್, ಸಿಂಗಾಪುರ್, ಅಮೇರಿಕಾ, ಇಲ್ಲಿ ತುಮಕೂರು, ಕರ್ನಾಟಕ ತುಮಕೂರು ಡಿಸ್ಟ್ರಿಕ್ಟ್ ಸಿದ್ಧಗಂಗೆ ಸ್ವಾಮಿ. ಇಡೀ ಊರ ಎಲ್ಲ ಸೇರ್ತು ಮಾಡ್ಕೊಂಡೆಲ್ಲ ಮರಕ್ಕೆ ಇಟ್ಟು ಹೊಡೆದ್ಬಿಡ್ತಾರೆ. ಹಂಗಂದ್ರೆ ನಮ್ಮ ಮಗುನ್ನ. ಹೌದಾ? ಇನ್ನೊಂದು ಮದುವೆ ಆಗ್ತಿಲ್ಲ ಅಂತ ಅಂದ್ರೆ ನಮ್ಮ ಅಣ್ತಂಬು ನಮ್ಮ ನೆಂಟ್ರಿಸ್ ಎಲ್ಲ ಸೇರಿ ಮರಕ್ಕೆ ಕಟ್ಟಿ ಹೊಡೆದ್ಬಿಟ್ರು ನನ್ನ. ತಾಯಿ ಕಲ್ಲಿಡಿಯಾಗ ಮಾಡಿದಿಲ್ಲ ಮಗನೇ ಅಂತಾರ. ತಿಂತೀರಿ ಅಂತ ಮಾತಾಡ್ತಿರಲ್ಲ ನಮ್ಮ ಎದುರಿಗೆ. ಅಲ್ಲ ಏನ ಕೇಳಿಸ್ತಾ ಇಲ್ಲ ಕಣಪ್ಪ. ಹಲೋ ಹಲೋ ಸರಿ ತಿಂತೀರ ತಾಯಿಗೆ ನಿಮ್ ತಾಯಿಗೆ ಹಂಗೆ ಮಾಡಿದ್ರಿ ನೀವು? ರೇ ನಮ್ ತಂದೆ ತಾಯಿ ಬದುಕರ್ಕಂಡ್ರಿ ರೇ. ಅದಕ್ಕೆ ಸತ್ತೋಗ್ಬಿಟ್ರಿ ನಮ್ಮ ಮಗು ಇನ್ನೊಂದು ಮದುವೆ ಮಾಡೋಣ ಮಾಡಿದ್ರೆ ಏನ್ರಿ ತಪ್ಪು? ಫಾರಿನ್ ಅಲ್ಲೆಲ್ಲ ಆಗಲ್ವಾ? ಅವ್ರು ಹೋಗ್ಲಿ ನೀನ್ ಉಣ್ಬಿಟ್ಟು ನನ್ಗೆ ಯಾಕೆ ಹೇಳ್ತೀಯ? ಮತ್ತೆ ನಮ್ ತಾಯಿಗೆ ಹಂಗಂದ್ರೆ ಬೆಂಕಿ ಇಕ್ಬಿಡ್ತಾರ ನಮ್ಗೆ. ಅವುಗೆ ತಲೆಡಿ ಯಾಕೆ ಮಾಡಿದೀರ ಅಂತ ನಮ್ಮ ಮಣದಿನೆಲ್ಲ ಕೆರ ಅರ್ಧಂಗ್ ನಮ್ಗೆ ಮೊದ್ಲು ನಾನು ಕೆರ ಅರ್ಧಂಗ್ ನಾನು ಮಾತಾಡ್ತೀನಿ. ಹಲೋ ಅಪ್ಪಯ್ಯ,